ಸರ್ ಈ ಲಾಲಿಪಾಪು ಎಕ್ಸೆಟ್ರಾ ಚರ್ಚೆಗೆ ಹೋಗೋಕೆ ಮುಂಚೆ ಅತ್ಯಂತ ಗಂಭೀರವಾಗಿ ಮುಸ್ಲಿಂ ಸಮುದಾಯ ದಾವಣಗೆರೆ ದಕ್ಷಿಣದಲ್ಲಿ ಕೇಳ್ತಿರೋದೇನೆಂದ್ರೆ ಓಟಿಗೆ ನಾವು ಬೇಕು ಸೀಟಿಗೆ ಮಾತ್ರ ನೀವಾ ಅಂತ ಹೇಳಿ ಕೇಳ್ತಿದ್ದಾರೆ. ಅಂದ್ರೆ ಎಷ್ಟು ದಿನ ಬರೀ ಓಟ್ ಹಾಕೊಂಡು ಕೂತಿರೋದು, ನಮಗೂ ಒಂದು ಅವಕಾಶ ಬೇಕು, ಒಂದು ಪ್ರಾತಿನಿಧ್ಯ ಇನ್ ಆಕ್ಚುಯಲ್ ಟರ್ಮ್ಸ್ ಬೇಕು, ಈಗಲ್ದಿದ್ರೆ ಇನ್ಯಾವಾಗ ಅನ್ನೋ ರೀತಿ ನೇರ ಪ್ರಶ್ನೆ ಕೇಳಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ನೋಡಿ, ಆ ಭಾಗದ ನಾಯಕರಾದ ಜಬ್ಬಾರ್ ಅವ್ರಿಗೆ ನಾವು MLC ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಶಿವಕುಮಾರ್ ಸಾಹೇಬರು, ಖರ್ಗೆ ಸಾಹೇಬರು, ಸುರ್ಜೇವಾಲಾ ಅವರು ಎಲ್ಲರೂ ಕೂರಿಸ್ಕೊಂಡು ಹೇಳಿದ್ದಾರೆ, ಮುಂದಿನ ದಿನಗಳಲ್ಲಿ ರಾಜ್ಯಸಭೆ ಮತ್ತು MLC ಟಿಕೆಟ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಇಲ್ಲ ನಾಳಿದ್ದು ಏನು ಅವ್ರು ಮಾತಾಡ್ತಿದ್ದಾರೆ ಸಾದಿಕ್ ಅವರು, ಅದು ಏನು ಶಮನ ಆಗಿ ಅವ್ರು ನಮ್ಮ ಜೊತೆ ಸೇರಿಕೊಂಡು ನಮ್ಮ ಸಮರ್ಥವಾದ ಅಭ್ಯರ್ಥಿ ಸಮರ್ಥ್ಗೆ ಕ್ಯಾಂಪೇನ್ ಮಾಡಿಕೊಂಡು ಮುಂದುವರಿಸ್ತಾರೆ ಮೇಡಮ್. ಅದರಲ್ಲಿ ಎರಡು ಮಾತಿಲ್ಲ, ಯಾವ ಬಂಡಾಯನೂ ಇಲ್ಲ. ನೀವೇನೋ ಹೇಳ್ತೀರಾ ಯಾವ ಬಂಡಾಯ ಗಿಂಡ ಏನೂ ಇಲ್ಲ. ನಮ್ಮ ಅಜ್ಜ ಅವರು ಶಾಮನೂರು ಶಿವಶಂಕರಪ್ಪನವರು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಪಕ್ಷದಲ್ಲೂ ಇದ್ದೇ ಇರುತ್ತೆ. ಹಂಗನ್ಬಿಟ್ಟು BJPಲಿಲ್ವಾ, ದಳದಲ್ಲಿಲ್ವಾ, ಕಾಂಗ್ರೆಸ್ಸಲ್ಲಿಲ್ಲ, ಎಲ್ಲ ಇದೆ. ಹಂಗಂದ್ರೆ ಅವ್ರವ್ರದ್ದೇ ಆದ ಕಾಂಟ್ರಿಬ್ಯೂಷನ್ ಸಾಕ್ಷಿ ಗುಡ್ಡೆಗೆ ಎಲ್ಲರೂ ಬಿಟ್ಟು ಹೋಗಿದ್ದಾರೆ. ಅಜ್ಜ ಅವರು ಬಿಟ್ಟು ಹೋಗಿದ್ದಾರೆ. ಆ ಕೆಲಸವನ್ನು ಅವ್ರ ಮೊಮ್ಮಗ ಮಾಡ್ಕೊಂಡು ಹೋಗ್ತಿದ್ದಾರೆ. ಹಂಗನ್ಬಿಟ್ಟು ನಾವೇನು ಅವ್ರನ್ನ ಇದು ಮುಸ್ಲಿಮ್ಸ್ ನಾಯಕರನ್ನ ನಾವೇನು ಕಡೆಗಣಿಸಿಲ್ಲ, ಕಡೆಗಣಿಸೋದು ಇಲ್ಲ. ಅವ್ರಿಗೆ ಆದ ಪ್ರಾತಿನಿಧ್ಯವನ್ನು ನಮ್ಮ CM ಅವ್ರು ಹೇಳಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಇವತ್ತು ಜಮೀರ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ರಹೀಂ ಖಾನ್ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ನಾಸೀರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಖಾದರ್ ಸಾಹೇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತು ನಾಸೀರ್ ಹುಸೇನ್ ಅವ್ರಿಗೆ ಚೀಫ್ ವಿಪ್ ಮಾಡಿ ಇವತ್ತು ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ, ವಿವಿಧ ನಿಗಮ ಹುದ್ದೆಗಳು ಕೊಟ್ಟಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಹಾಗಾಗಿ ನಮಗೆ ಈ ಎರಡು ಕ್ಷೇತ್ರದಲ್ಲಿ ನಾವು ಗೆಲುವು ಶತಸಿದ್ಧ. ನಿಮಗೆ ಗೊತ್ತು 24ರಲ್ಲಿ ಏನಾಯಿತು ಅಂತ. ಮಾಜಿ ಮುಖ್ಯಮಂತ್ರಿ ಮಕ್ಕಳು ಚನ್ನಪಟ್ಟಣದಲ್ಲಿ ಮತ್ತು ಶಿಗ್ಗಾಂವಲ್ಲಿ ಏನಾಯಿತು? ನೀವೇನೋ ದಿಕ್ಸೂಚಿ ಅಂತೀರಪ್ಪ ಮಾಧ್ಯಮದವರು. ಅವತ್ತೇ ದಿಕ್ಸೂಚಿ ಬಂದಾಯ್ತಲ್ಲ, ರಾಜ್ಯದ ಜನತೆಗೆ ದಿಕ್ಸೂಚಿ ಕೊಟ್ರಲ್ಲ. ಅದು ಸಿಟ್ಟಿಂಗ್ JDS ಸೀಟು, ಸಿಟ್ಟಿಂಗ್ BJP ಸೀಟು. ಆ ಸೀಟನ್ನು ನಾವು ಕಾಂಗ್ರೆಸ್ನವ್ರು ಕಬ್ಜಾ ಮಾಡಿದ್ವಿ. ಹಾಗಾಗಿ ನೀವು ಯಾವ ದಿಕ್ಸೂಚಿನೂ ಇಲ್ಲ, ಏನೂ ಇಲ್ಲ. 28ಕ್ಕೂ ಕಾಂಗ್ರೆಸ್ ಇರುತ್ತೆ, ನಾಳೆನೂ ಕಾಂಗ್ರೆಸ್ ಇರುತ್ತೆ. ಮೂರು ಪುಟ್ಟ ಉಪ ಪ್ರಶ್ನೆಗಳು ಸರ್. ನೀವು ಅವಕಾಶ ಸಮುದಾಯಕ್ಕೆ ಕೊಟ್ಟಿದ್ದೀವಿ ಕಾಂಗ್ರೆಸ್ನಲ್ಲಿ ಅಂತ ಹೇಳಿ ಒಂದಷ್ಟು ಪಟ್ಟಿ ಕೊಟ್ರಿ. ನಿಜವಾಗ್ಲೂ ಈ ಸಮಾಧಾನ ಸಮುದಾಯಕ್ಕೆ ಇದ್ದಿದ್ರೆ ಇವತ್ತು ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಸಲ್ಲಿಸ್ತಿರ್ಲಿಲ್ಲ. ಎರಡನೇ ಪ್ರಶ್ನೆ, ಸಮರ್ಥರಿದ್ದಾರೆ ಅಂತಂದ್ರಿ. ಈ ವಂಶದ ಬಳುವಳಿ ಬಿಟ್ರೆ ಬೇರೆ ಏನ್ ಸಾಮರ್ಥ್ಯ ಇದೆ ಅನ್ನೋ ಜನರಿಗೆ ಕನ್ವಿನ್ಸ್ ಆಗ್ಬೇಕು ಸರ್, ನನಗಲ್ಲ. ಜನರಿಗೆ ಹೇಳ್ಬೇಡಿ ಸಮರ್ಥವರ ಸಾಮರ್ಥ್ಯ ಏನು ಅಂತ ಹೇಳಿ. ಮೂರನೇ ಪೆಂಡಿಂಗ್ ಇದೆ. ಶಾಮನೂರ ಕುಟುಂಬ ದಾವಣಗೆರೆಗೆ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದೆ ಮೇಡಮ್. ಅದ್ರಲ್ಲಿ ಎರಡು ಮಾತಿಲ್ಲ. ಇವಾಗ ಇವಾಗ ನಿಮ್ ತಂದೆನೋ ತಾತನೇನೋ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತಾರೆ, ಅದು ನಿಮ್ಗೆ ಉದಾಹರಣೆ ಕೊಡ್ತಾ ಇದೀನಿ. ನೀವು ನಿಮ್ ಅಲ್ಲಲ್ಲ, ಇವಾಗ ನಿಮ್ಗೂ ನಿಮ್ ಏನಪ್ಪ ನಿಮ್ ಸಾಕ್ಷಿ ಗುಡ್ಡೆ ಬಿಟ್ಟೋಗಿರ್ತೀರಾ, ಒಂದು ನಿಮ್ಗೆ ಅದು ಬಳುವಳಿಯಾಗಿ ಬರುತ್ತೆ. ಹಂಗನ್ಬಿಟ್ಟು ತೆಗ್ದಾಕಕ್ಕಾಗಲ್ಲ. ನೋಡಿ ರಾಜಕೀಯದಲ್ಲಿ ನೋಡಿ ಕ್ವಾಲಿಫಿಕೇಶನ್ ನೋಡಿ ಚುನಾವಣೆ ರಂಗದಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಅನ್ನೋದು ಅಂಟ್ಕೊಂಡು ಇದೆ, ಅದು ಇದ್ದೇ ಇರುತ್ತೆ. ಇವಾಗ BJPಲಿಲ್ವಾ, ದಳದಲ್ಲಿಲ್ವಾ, ಕಾಂಗ್ರೆಸ್ಸಲ್ಲಿಲ್ವಾ, ತೆಗ್ದಾಕಕ್ಕಾಗಲ್ಲ ಮೇಡಮ್. ಯಾರು ಬಂದು ಅದು ನಾವು ಹೇಳ್ಬಿಡ್ಬೋದು, ನಿಮ್ಮ ಮಾಧ್ಯಮದ ಮುಂದೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ತೆಗೆದು ಬಿಡ್ತೀವಿ ಅಂತ. ಅದು ಬಹಳಶಃ ಫುಲ್ ಅನ್ನೋ ಪದ ಉಪಯೋಗಿಸ್ಬಾರ್ದು, ಅದು ನಾವು ಹೇಳ್ಬಾರ್ದು. ಅಲ್ಲ, ಏನಿದೆ ಹೇಳ್ತೀವಿ ಮೇಡಮ್ ನಾವು. ಒಂದು ಫ್ಯಾಮಿಲಿ ಪಾಲಿಟಿಕ್ಸು ಅದು ರಾಜಕೀಯ ರಂಗದಲ್ಲಿ ಎಲ್ಲಾ ಪಕ್ಷದಲ್ಲೂ ಅಂಟ್ಕೊಂಡಿದೆ. ಅದರಲ್ಲಿ ಎರಡು ಮಾತಿಲ್ಲ. ಸಮರ್ಥವಾದ ಅಭ್ಯರ್ಥಿ ಸಮರ್ಥ ಅವರು ಉನ್ನತ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅಲ್ಲೇ ಒಂದು 4 ರಿಂದ 5 ವರ್ಷದಿಂದ ಅವ್ರ ತಾಯಿ ಜೊತೆ ಅವ್ರ ತಂದೆ ಜೊತೆ ಕೆಲಸ ಮಾಡಿದ್ದಾರೆ, ಅವ್ರ ಅಜ್ಜ ಅವ್ರ ಜೊತೆನೂ ಕೆಲಸ ಮಾಡಿದ್ದಾರೆ. ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದಾರೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಕ್ಕೆ ಅವರು ರೆಡಿ ಆಗಿದ್ದಾರೆ. ಅದ್ರಲ್ಲಿ ಎರಡು ಮಾತಿಲ್ಲ. ನಾನು BJP ವಕ್ತಾರರನ್ನ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಪ್ರದೀಪ್ ಸರ್ ಸಾಕ್ಷಿ ಗುಡ್ಡೆ ಅಂತ ಹೇಳಿದ್ರು. ನಮ್ಮ ಕಳೆದ ಮಹಾಭಾರತ ಡಿಬೇಟ್ ನಲ್ಲಿ ಬಂದಿದ್ದ ಸಾದಿಕ್ ಪೈಲ್ವಾನ್ ಅವ್ರಿಗೆ ಇದೇ ಪ್ರಶ್ನೆ ಕೇಳಿದೆ. ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ ಏನ್ ಸಾಮಾನ್ಯನೇನ್ರಿ? ಅವ್ರ ಮೊಮ್ಮಗ ಹೇಳ್ತಿದ್ದಾರೆ, ಕ್ಷೇತ್ರ ಕಟ್ಟಿದ್ದು ಬೆಳೆಸಿದ್ದೇನೆ, ನಮ್ಮ ಪಕ್ಷ ಈ ಕ್ಷೇತ್ರದಲ್ಲಿ ಬೆಳೆಸಿದ್ದೇನೆ ನಮ್ಮ ತಾತನವರು ಅಂತ ಹೇಳಿ. ಹೌದು, ಪಕ್ಷ ಕಟ್ಟಿದ್ದಾರಲ್ವಾ ಅಂತ ಪ್ರಶ್ನೆ ಕೇಳಿದ್ರೆ ಸಾದಿಕ್ ಪೈಲ್ವಾನ್ ಅವ್ರು ಸ್ಪಷ್ಟವಾಗಿ ಹೇಳಿದ್ರು, ಗುಡ್ಡ ಅವ್ರೊಬ್ಬರೇ ಅಲ್ಲ ಮೇಡಮ್ ಕಟ್ಟಿರೋದು, ಒಂದೊಂದು ಕಲ್ಲು ಮಣ್ಣನ್ನ ತಂದಿರೋರು ನಮ್ಮ ಸಮುದಾಯದವರು, ಈ ಕ್ಷೇತ್ರದ ಮತದಾರರು, ಕಾಂಗ್ರೆಸ್ನ ಕಾರ್ಯಕರ್ತರು. ಅಲ್ಲಿ ಇವ್ರು ಹೇಳ್ತಿರೋ ಸಾಕ್ಷಿ ಗುಡ್ಡೆಯಲ್ಲಿ ಪೈಲ್ವಾನ್ ಅವ್ರದ್ದು ಪಾಲಿದೆ ಸರ್. ಖಂಡಿತ ನೀವು ನೋಡಬೇಕು, ಕಳೆದ 50 ವರ್ಷದ ರಾಜಕಾರಣದಲ್ಲಿ ಕಳೆದ ಎರಡನೇ ವಿಧಾನಸಭಾ ಚುನಾವಣೆ 2018 ಚುನಾವಣೆಯಲ್ಲಿ ಚುನಾವಣೆಗೆ ಪೂರ್ವದಲ್ಲಿ ಇದೇ ರಾಹುಲ್ ಗಾಂಧಿಯವರು ಬಂದು ಭಾಷಣ ಮಾಡ್ತಾರೆ ಹಾಸನದಲ್ಲಿ. ಇದೊಂದು ಪ್ರಾದೇಶಿಕ ಪಕ್ಷ ಅಲ್ಲ, ಇದು ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳಿ ಭಾಷಣ ಮಾಡ್ತಾರೆ. ಇವತ್ತು ಅದೇ ದೇವೇಗೌಡ ಅಂಡ್ ಸನ್ಸ್ ಅಂತ ಹೇಳ್ದಂಥ ರಾಹುಲ್ ಗಾಂಧಿಯವರು ಇವತ್ತು ಯಾವ ಮುಖ ಇಟ್ಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟಿದೆ?
ವಂಶಪಾರ್ಯ ಇವರು ವಂಶಪಾರ್ಯ ಎಷ್ಟಿದೆ ನೋಡಿ. ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಮಲ್ಲಿಕಾರ್ಜುನ್ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಶ್ಯಾಮನೂರ್ ಶಿವಶಂಕರಪ್ಪನವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಜಾರಕಿಹೊಳಿ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ. ಇವರೇ ವಂಶಾಡಳಿತ ಮಾಡ್ತಾ ಇರೋದು. ಅದಲ್ಲದೆ ನೀವು ಸೆಂಟ್ರಲ್ಗೆ ಹೋದರೆ ಅಲ್ಲಿ ಪೂರ್ತಿ ನೆಹರು ಫ್ಯಾಮಿಲಿಯಿಂದ ಹಿಡ್ಕೊಂಡು ಇವತ್ತಿನ ರಾಹುಲ್ ಗಾಂಧಿ ಅವರಿಗೆ ವಂಶ ಪಾರಂಪರ್ಯ ರಾಜಕಾರಣ ಮಾಡ್ತಾ ಇರೋದು ಇವರು. ನಮ್ಮನ್ನ ಬಟ್ಟು ಮಾಡಿದಂತ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ನೈತಿಕತೆ ಇದೆ? ಇವಾಗ ಅವರು ಮಾಡ್ತಾ ಇದಾರಲ್ಲ, ಈಗ ಅದಕ್ಕೆ ಜೆಡಿಎಸ್ ಬಗ್ಗೆ ಹೇಳ್ತಾ ಇದಾರೆ. ನೀವು ಜೆಡಿಎಸ್ ಬಗ್ಗೆ ಮಾತಾಡಿದ್ದೆಲ್ಲ ಏನಂತ ನೀವು ಮಾತಾಡಿದ್ದೇವೆ ವಂಶ ರಾಜಕಾರಣ ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ. ಇವತ್ತು ನೀವು ಮಾಡ್ತಾ ಇರೋದೇನೋ ಅದೇ ವಂಶ ರಾಜಕಾರಣನೇ ಮುಂದುವರೆದ ಭಾಗ ಮಾಡ್ತಾ ಇದ್ರಿ. ಯಾಕೆ ಇವತ್ತು ಸಾಮಾನ್ಯ ಕಾರ್ಯಕರ್ತರಲ್ಲಿ ಇಲ್ವಾ? ಇವತ್ತು ನೀವು ಅದನ್ನೇ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಹಿಂದುಳಿದ ವರ್ಗದ ಮತಗಳನ್ನ, ದಲಿತರ ಮತಗಳನ್ನ ನೀವು ಮತ್ತೆ ಇವತ್ತು ಮುಸ್ಲಿಂ ಮತಗಳನ್ನ ಕೇವಲ ಅವರ ಮತದಾರನಾಗಿ ಮಾಡ್ಕೊಂಡಿದ್ದೀರಿ ಹೊರತು ನೀವು ಅವ್ರಿಗೆ ಯಾವುದೇ ಅಧಿಕಾರವನ್ನು ಕೊಡುವಲ್ಲಿ ವಿಫಲರಾಗಿದ್ದೀರಿ. ಕಳೆದ ನೀವು ಇಡೀ ರಾಷ್ಟ್ರ ರಾಜಕಾರಣವನ್ನು ನೋಡ್ಲಿ, ರಾಜ್ಯ ರಾಜಕಾರಣವನ್ನು ನೋಡ್ಲಿ, ಖರ್ಗೆ ಅವ್ರನ್ನ ಕಂಪ್ಲೀಟ್ ಮುಗಿಸಿದ್ರಿ. ಯಾವ ಕಾರಣಕ್ಕೆ ಮುಗಿಸಿದ್ರಿ? ಅವ್ರನ್ನ ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತು. ನೀವು ಇವ್ರನ್ನ ಪರಮೇಶ್ವರ್ ಅವ್ರನ್ನ ಮುಗಿಸಿದ್ರಿ. ಪರಮೇಶ್ವರ್ ಅವ್ರನ್ನ ಮುಗಿಸಿದ್ರಿ. ಇರಿ, ಪರಮೇಶ್ವರ್ ಚೀಫ್ ಮಿನಿಸ್ಟರ್ ಇರಿ. ನೀವು ಮಾತಾಡ್ಬೇಕಾದ್ರೆ ನಾನು ಏನ್ ಮಾತಾಡಿದ್ನ ಇಲ್ವಲ್ಲ? ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತಲ್ಲ ಅವರು. ಚೀಫ್ ಮಿನಿಸ್ಟರ್ ಆಗ್ಬೇಕು ಯಾಕೆ ತೆಗೆದ್ರಿ ಇಲ್ಲಿಂದ? ನೀವು ಪರಮೇಶ್ವರ್ ಲಾಸ್ಟ್ ಟೈಮ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೆಗೆದು ವಾಪಸ್ ಕೊಡಿಸಿದ್ರಿ. ಯಾಕೆ ಹೇಳಿ? ನೀವು ಆ ಸಮುದಾಯಗಳಿಗೆ ಏನ್ ಕೊಡುಗೆ ಕೊಡ್ತಾ ಇರೋದು? ನೀವು ಯಾವ ಟೈಮಲ್ಲಿ ಅವ್ರು ಚೀಫ್ ಮಿನಿಸ್ಟರ್ ಆಗ್ಬೇಕಾಯ್ತು ಆ ಟೈಮಲ್ಲಿ ಕರೆಕ್ಟಾಗಿ ಮುಗಿಸಿದಿರಾ. ಇವತ್ತು ಆ ಸಮುದಾಯದಲ್ಲಿ ಎಚ್ಚೆತ್ಕೊಂಡಾರೆ. ನಿಮ್ಗೆ ಖಂಡಿತ ಈ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಮಣ್ಣು ಮುಗಿಸುವ ಕೆಲಸವನ್ನ ಆ ಮತದಾರರು ಮಾಡ್ತಾರೆ. ಎಚ್ಚೆತ್ಕೊಂಡಿದ್ದಾರೆ ಸರಿಯಾ ಸರ್? ಬರ್ತೀನಿ ಕ್ವಿಕ್ಲಿ. ಎಚ್ಚೆತ್ಕೊಂಡಿದ್ದಾರೆ ಸರಿಯಾ? ಪರ್ಯಾಯ ಅಂತ ಹೇಳಿ ಏನು ಉಳಿಸಿದ್ದೀರಿ? ನಿಮ್ಮ ಪಕ್ಷ ಕೋಟ್ ಹಾಕ್ತಾ ಇದ್ರು ಪಾಪ, ನೀವು ಹೋಗ್ಬಿಟ್ಟು ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸ್ಬಿಟ್ರಿ. ಬಿಜೆಪಿಗರನ್ನ ಬಹುತೇಕ ಮುಸಲ್ಮಾನರು, ನಾನು ಎಲ್ಲರೂ ಅಂತ ಹೇಳೋದಿಲ್ಲ, ಬಹುತೇಕ ಮುಸಲ್ಮಾನರು ನೋಡೋದೇ ಒಂದು ಹಿಂದುತ್ವ ಅಜೆಂಡಾ ಇಟ್ಕೊಂಡಿರೋ ಪಕ್ಷ, ನಮ್ಮ ಸಿದ್ಧಾಂತಕ್ಕೆ ನಮ್ಮ ರಿಲಿಜಿಯಸ್ ಬ್ಯಾಕ್ಗ್ರೌಂಡ್ಗೆ ವಿರುದ್ಧವಾಗಿರೋ ಪಕ್ಷ. ಅವ್ರ ಜೊತೆ ನೀವು ಮೈತ್ರಿ ಮಾಡ್ಕೊಂಡ್ರಿ. ಆಪ್ಷನ್ ಏನಿದೆ? ಬೇಜಾರು ಮಾಡ್ಕೊಂಡ್ರು ಕಾಂಗ್ರೆಸ್, ಕೋಪ ಮಾಡ್ಕೊಂಡ್ರು ಕಾಂಗ್ರೆಸ್. ಹಾಗಾಗಿದೆ ಮುಸ್ಲಿಂ ಸಮುದಾಯ, ಹಿಂದುಳಿದ ಸಮುದಾಯಕ್ಕೆ ವೋಟಿಂಗು. ಖಂಡಿತ ನೀವು ಹೇಳ್ತಾ ಇರೋದು ನಾನು ಒಪ್ತೀನಿ. ಆದರೆ ಬದಲಾದ ಸನ್ನಿವೇಶದಲ್ಲಿ ಇವತ್ತು ಮುಸ್ಲಿಂ ಜನರಿಗೂ ಅರ್ಥ ಆಗಿದೆ. ಇವತ್ತು ನೀವು ತಲಾಕ್ ವಿಚಾರದಲ್ಲಿ ಏನಾಯ್ತು? ನೀವು ಬುರ್ಕಾ ವಿಚಾರದಲ್ಲಿ ಏನಾಯ್ತು? ಇವರೆಲ್ಲ ಕಾಂಗ್ರೆಸ್ ತಗೊಂಡು ಸ್ಟ್ಯಾಂಡ್ ಏನು? ಭಾರತೀಯ ಜನತಾ ಪಾರ್ಟಿ ತಗೊಂಡದೇನು ಸ್ಟ್ಯಾಂಡು? ಇವತ್ತು ಅವ್ರ ಪೂರ್ವಕವಾಗಿ ಕೆಲಸ ಮಾಡಿದ್ದಾರೆ. ಇವತ್ತು ಯಡಿಯೂರಪ್ಪನವರು ಯಾರದೇ ಗೆಲ್ದೇ ಇದ್ದಂತ ಒಬ್ಬ ಮುಸ್ಲಿಂ ಸಮುದಾಯದ ವ್ಯಕ್ತಿನ ಗುರುತಿಸಿ ಮಿನಿಸ್ಟರ್ ಮಾಡ್ಲಿಲ್ವಾ? ಕ್ಯಾಬಿನೆಟ್ ಮಿನಿಸ್ಟರ್ ತಗೊಳ್ಳಿಲ್ವಾ? ಜನತಾದಳ ಪಕ್ಷದಲ್ಲಿ ನಾವು ಅಬ್ದುಲ್ ಅಜೀಮ್ ಅಂತ ಒಬ್ಬ ACP ಆಫೀಸರ್ನ ಕರೆದಿ MLC ಮಾಡ್ಲಿಲ್ವಾ? ಅಸ್ಗರ್ ಅಗಾ ಅಂತ ಹೇಳಿ ರಾಮನಗರದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ತಗೊಂಡ್ MLC ಮಾಡಿಲ್ವಾ? ಅತ್ಯಂತ ಹೆಚ್ಚು ಮತದಾರರು ಪಡ್ಕೊಂಡ್ರೆ ಅವರು ಯಾರು 2-3 ಕೊಟ್ಬಿಟ್ಟು MLC ನಾವು MLC ಕೊಟ್ಟಿದ್ದೀವಿ ಅಂದ್ರೆ ನೀವು ಆ ಸಮುದಾಯವನ್ನ ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂತಹ ಇವತ್ತು ದುರುಪಯೋಗನೇ ಹೊರತು ಆ ಸಮುದಾಯವನ್ನ ಅಭಿವೃದ್ಧಿ ಪಡಿಸುವಲ್ಲಿ ಯಾವುದೇ ಪ್ರಯೋಜನ ಮಾಡಿಲ್ಲ. ನೀವು ಅಲ್ಪಸಂಖ್ಯಾತ ಇಲಾಖೆ 631 ಕೋಟಿ ರೂಪಾಯಿ ಆ ಸಮುದಾಯದ ಸ್ಲಮ್ ಜನಕ್ಕೆ ಅಭಿವೃದ್ಧಿಗೆ ಕೊಡಬೇಕಾದಂತ ಪೂರ್ವಕವಾಗಿ ಬಿಟ್ಟಂತ ಹಣವನ್ನ ದುರುಪಯೋಗ ಪಡಿಸಿಕೊಂಡವ್ರೆ. ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅನ್ನೋ ರೀತಿಯಲ್ಲೇ ಚಿತ್ರಣ ಕಂಡು ಬರ್ತಾ ಇರೋದು ಸರ್. ಇಬ್ಬರಿಬ್ರು ಮುಸ್ಲಿಂ ಸಮುದಾಯದವರು ಬಂಡಾಯವಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನೋಡಿ ಮೇಡಮ್, ಅವ್ರ ಪ್ರಶ್ನೆ ಉತ್ತರ ಕೊಟ್ಟುಬಿಡ್ತೀನಿ. ತಲಾಕ್ ವಿಚಾರದಲ್ಲಿ ಆ ವಿಚಾರದಲ್ಲಿ ಸಪೋರ್ಟ್ ಮಾಡಿದ್ವಿ ಅಂತಾರಲ್ಲ, 2021-22 ರಾಜ್ಯದಲ್ಲಿ ಒಂದು ಹಿಜಾಬ್ ವಿಷಯ ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ, ಆ ಮಟ್ಟಕ್ಕೆ ಹೋಯ್ತು ನಮ್ಮ ಮುಸಲ್ಮಾನ ಹೆಣ್ಮಕ್ಳನ್ನ ಇದೇ ಬಿಜೆಪಿ ಸರ್ಕಾರ ರಸ್ತೆಗೆ ತಂದು ನಿಲ್ಲಿಸ್ತು. ಶಾಲೆಗೆ ಹೋಗ್ತಿದ್ದು, ಕಾಲೇಜ್ಗೆ ಹೋಗ್ತಿದ್ದು ಮಕ್ಕಳನ್ನ ಅವತ್ತು ಇದೇ ಕುಮಾರಸ್ವಾಮಿ, ಡಬಲ್ ನಾಲ್ಗೆ ಇರೋ ಕುಮಾರಸ್ವಾಮಿ ಏನ್ ಮಾಡ್ತಿದ್ರು? ಎಲ್ಲಿಗೆ ಹೋಗಿದ್ರು? ಅಧಿಕಾರಕ್ಕೆ ಬಂದ್ರೆ ಕೊಡ್ಬೋದಾಗಿತ್ತಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಅವ್ರಿಗೆ ಇದು ಮಿನಿಸ್ಟರ್ ಮಾಡಿದ್ರು. ಇಲ್ಲ ಬೇಡಪ್ಪ ನಮ್ಮ ಮಲೇಶ್ ಬಾಬು ಕೊಡಿ ಎಂಬುದಾಗಿತ್ತಲ್ಲ. ಅವ್ರಿಗೆ ಒಂಚೂರು ಔದಾರ್ಯ ಇದ್ದಿದ್ರೆ ಅವ್ರಿಗೆ ಯಾಕೆ ಇಟ್ಕೋಬೇಕಾಗಿತ್ತು? ನಿಖಿಲ್ ಕುಮಾರಸ್ವಾಮಿನ ಪ್ರೆಸಿಡೆಂಟ್ ಮಾಡಿದ್ರು, ಯೂತ್ ಪ್ರೆಸಿಡೆಂಟ್. ಬೇರೆ ಯಾರು ಇವ್ರು ನಮ್ಮ ಸ್ವರೂಪ್ ಮಾಡ್ತೀನಿ ಅನ್ಬೋದಾಗಿತ್ತಲ್ಲ. ದಯವಿಟ್ಟು ಡೋಂಗಿ ಬಿಜೆಪಿ ಕೈ ಹಿಡಿದಿದ್ದಾರೆ ಮುಸಲ್ಮಾನ್ ಸಮುದಾಯದವರು. ವಿಜುವಲ್ಸ್ ತಾನೆ ಅದು. ಜಾತ್ಯತೀತ ಪದವನ್ನು ಹೋಗ್ತಿಲ್ಲ. ದೃಶ್ಯಗಳು ವಾಯ್ಸ್ ಹೋಗ್ತಿಲ್ಲ ಸರ್. ದೃಶ್ಯ ನೋಡಿ, ದೃಶ್ಯ
ಚಂದ್ರಶೇಖರ್ ಅವರೇ, ಇದು ನಮ್ಮ ವೀಕ್ಷಕರ ಗಮನಕ್ಕೆ ನಿಮಗೆ ಗೊತ್ತಿರುತ್ತೆ ನೀವೇ, ಬಿಜೆಪಿ ಕ್ಯಾಂಡಿಡೇಟ್ಗೆ ಮುಸಲ್ಮಾನ್ ಸಮುದಾಯದ ಕೆಲ ಪ್ರಮುಖರು ಹೋಗ್ಬಿಟ್ಟು ಸ್ವೀಟ್ ತಿನ್ಸಿದ್ರು. ಒಂದು 20ಕ್ಕೂ ಹೆಚ್ಚು ಜನ ಏನೋ ಬಿಜೆಪಿ ಸೇರಿದ್ದಾರಂತೆ, ಪಕ್ಷವನ್ನು ಸೇರಿದ್ದಾರಂತೆ. ವಿಜುವಲ್ಸ್ ಏನೋ ಬಹಳ ಪ್ರಾಮಿಸಿಂಗ್ ಅನ್ನಿಸ್ತಿರ್ಬೋದು ನಿಮ್ಮ ಪಕ್ಷದ ಮಟ್ಟಿಗೆ. ಆಯ್ತು, ಮುಸಲ್ಮಾನರ ಸಪೋರ್ಟ್ ಕೂಡ ನಮಗೆ ಸಿಗ್ತಿದೆ ಅಂತ ಹೇಳಿ. ಆದ್ರೆ ಈ ಕಾಂಗ್ರೆಸ್ ಪಕ್ಷದ ಮೇಲೆ ಕಳ್ಕೊಳ್ತಾ ಇರುವ ವಿಶ್ವಾಸವನ್ನ